ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ನಾವು ರೆಸಾರ್ಟಲ್ಲಿ ಎಂಜಾಯ್ಮೆಂಟ್ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಚೆಕ್ಔಟ್ ಆದ್ವಿ. ಅದಾದಮೇಲೆ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಸಕಲೇಶ್ಪುರದ ಕಡೆ ತುಂಬಾ ಫೇಮಸ್ ಪ್ಲೇಸಸ್ ಇದೆ. ನಾವು ಸ್ವಲ್ಪ ನಿಯರೆಸ್ಟಲ್ಲಿ ಯಾವುದಿದೆ ಅಲ್ಲಿಗೆ ಹೋಗೋಣ ಅಂತೇಳಿ ಹುಡುಕ್ತಾ ಇದ್ವಿ. ಬಿಕಾಸ್ ಮತ್ತೆ ನೈಟ್ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಈ ಪ್ಲೇಸ್ ಎಲ್ಲಿದೆ ಅಂತ ಐಡಿಯಾ ಇದೆಯಾ ನಿಮಗೇನಾದರೂ? ನಮಗೆ ಸ್ವಲ್ಪ ನಿಯರೆಸ್ಟ್ ಅಂತ ಅನಿಸಿದ್ದು ಒಂದು 25 ಕಿಲೋಮೀಟರ್ಸಲ್ಲಿ ಮಂಜರಾಬಾದ್ ಫೋರ್ಟ್ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಬಂದ್ವಿ. ನಾವು ಬಂದಿದ್ದು ಆಫ್ಟರ್ನೂನ್ ಅಲ್ವಾ, ಊಟ ಇನ್ನೂ ಮಾಡಿರಲಿಲ್ಲ. ಒಂದು ಸೋಡಾ ಕುಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬೆಟ್ಟ ಹತ್ತಕ್ಕೆಲ್ಲ ಹೋಗ್ತಾ ಇದ್ದೀವಿ ಎಲ್ರೂ. ನಾನಾದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಕೋಟೆ ನೋಡೋಕ್ಕೆ. ಯಾವ ಥರ ಇರುತ್ತೆ ಬನ್ನಿ ನೋಡೋಣ. ಇದು ಮೇಯ್ನ್ ಎಂಟ್ರೆನ್ಸು ಕೋಟೆಗೆ ಹೋಗೋಕ್ಕೆ. ನಮ್ಮ ಸ್ವೀಟಿ ಫುಲ್ ಫಾಸ್ಟಾಗಿ ಓಡ್ತಾ ಇದ್ದಾಳೆ. ಹಾಗೇ ನಾವು ಬಂದಿದ್ದು ಆಫ್ಟರ್ನೂನ್ ಆಗಿರೋದ್ರಿಂದ ತುಂಬಾ ಬಿಸಿಲಿತ್ತು, ನಡೆಯೋಕ್ಕೆ ಆಗ್ತಿಲ್ಲ. ಇನ್ನು ಸ್ಟಾರ್ಟಿಂಗ್ ಲೆವೆಲ್ಗೆ ಹೀಗಿದೆ, ಇನ್ನು ಮೇಲೆ ಹೋಗೋ ಅಷ್ಟೊತ್ತಿಗೆ ಹೇಗಿರುತ್ತೋ ನೋಡಬೇಕು. ಅಂತೂ ಇಂತೂ ಒಂದು ಕಾಲು ಭಾಗ ಬಂದಿದ್ದೀವಿ ಅಷ್ಟೇ. ಅಷ್ಟಕ್ಕೇ ಸುಸ್ತಾಗಿಬಿಟ್ಟಿದೆ ಎಲ್ರಿಗೂ. ಮಧ್ಯಾಹ್ನ ಬೇರೆ ಆ ಬಿಸಿಲಿಗೆ ಹತ್ತಕ್ಕೆ ಕೂಡ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ. ಅಲ್ಲಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹೆಂಗೋ ಬಂದ್ವಿ ಮೇಲೆ. Hi guys, this is so big Konda. ಸೋ ಬಿಗ್ ಬೆಟ್ಟ. ಫ್ರೆಂಡ್ಸ್, ನೀವು ಯಾರಾದರೂ ಇಲ್ಲಿಗೆ ಬರಬೇಕಂತ ಅಂದ್ಕೊಂಡಿದ್ರೆ ಮಳೆಗಾಲದಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು. ಕಂಪ್ಲೀಟ್ಲಿ ಗ್ರೀನರಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ ಸೀಸನಲ್ಲಾದರೆ. ಈಗ ಎಲ್ಲನೂ ಒಣಗೋಗಿರೋ ಥರ ಇದೆ ಗಿಡಗಳೆಲ್ಲನೂ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ಇದು ಮತ್ತೊಂದು ಗೇಟು ಇಲ್ಲಿ. ಈಗ ಒಳಗಡೆ ಹೋಗಿದ ತಕ್ಷಣವೇ ಈ ಥರ ಗುಹೆಗಳೆಲ್ಲನೂ ಇತ್ತು, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಈ ಕೋಟೆಯಲ್ಲಿ ತುಂಬಾ ಶೂಟಿಂಗ್ಸ್ ಎಲ್ಲನೂ ಆಗಿದೆ. ಸಕಲೇಶ್ಪುರದಲ್ಲಿರೋ ಈ ಕೋಟೆ ಹೆಸರು ಬಂದ್ಬಿಟ್ಟು ಮಂಜರಾಬಾದ್ ಕೋಟೆ. ಇದನ್ನು ಕಟ್ಟಿಸಿರೋರು ಟಿಪ್ಪು ಸುಲ್ತಾನ್ ಅವರು. ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ಈ ಕೋಟೆನ ಕಟ್ಟಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ ಕೋಟೆ, ಎಷ್ಟು ವಿಶಾಲವಾಗಿದೆ. ಈ ಕೋಟೆಗಿರೋ ಮತ್ತೊಂದು ವಿಶಿಷ್ಟತೆ ಏನಪ್ಪ ಅಂತ ಹೇಳಿದ್ರೆ, ಈ ಕೋಟೆ ನಕ್ಷತ್ರಾಕಾರವಾಗಿರುತ್ತೆ. ಅದಕ್ಕೆ ಈ ಕೋಟೆನ ಸ್ಟಾರ್ ಫೋರ್ಟ್ ಅಂತ ಕೂಡ ಕರೀತಾರೆ. ನಾವು ಆಫ್ಟರ್ನೂನ್ ಹೋದರೂ ಕೂಡ ತುಂಬಾ ಜನ ಇದ್ದರು ಇಲ್ಲಿ. ಎಲ್ಲ ವೀಡಿಯೋಸ್ ಮತ್ತು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಕೋಟೆ. ಬಟ್ ಇದು ಮಳೆಗಾಲದಲ್ಲಾದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಗ್ರೀನರಿ ಎಲ್ಲನೂ. ಈ ಕೋಟೆಯಲ್ಲಿ ತುಂಬಾ ಗುಹೆಗಳಿದ್ವು. ನಾವು ಕೂಡ ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಇಲ್ಲಿನ ಕ್ಲೈಮೇಟು. ಕೋಟೆ ಭೂಮಟ್ಟದಿಂದ 988 ಅಡಿ ಮೇಲೆ ಇದೆ. ತುಂಬಾ ಹೈಟಲ್ಲಿದೆ ಕೋಟೆ. ಈ ಕೋಟೆ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಫುಲ್ ಪ್ರಕೃತಿ ಸೌಂದರ್ಯನ ಕಣ್ಣು ತುಂಬ್ಕೋಬೋದು. ಕೋಟೆ ಕೆಳಭಾಗವನ್ನು ಗ್ರಾನೈಟಲ್ಲಿ ಕಟ್ಟಿದ್ದಾರೆ, ಮೇಲ್ಭಾಗವನ್ನು ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ. ಕೋಟೆ ಫುಲ್ ಎತ್ತರವಾಗಿರೋದ್ರಿಂದ ಇಲ್ಲಿ ಮಂಜು ತುಂಬ ಜಾಸ್ತಿ ಬೀಳ್ತಾ ಇತ್ತಂತೆ. ಆ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಟಿಪ್ಪು ಸುಲ್ತಾನ್ ಅವರು ಈ ಕೋಟೆಗೆ ಮಂಜರಾಬಾದ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ನೋಡಿ ಪ್ಲಸ್ ಆಕಾರದಲ್ಲಿದೆ. ಅದ್ರ ಒಳಗಡೆ ಬಾವಿ ಇದೆ ಒಂದು. 4 ದಿಕ್ಕುಗಳಿಂದ ಕೂಡ ಒಳಗಡೆ ಹೋಗ್ಬೋದು. ಈ ಕೋಟೆಗೆ ಹೋಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಟಿಕೆಟ್ಸ್ ಎಲ್ಲ ಏನಿಲ್ಲ, ಫ್ರೀ ಆಫ್ ಕಾಸ್ಟಲ್ಲೇ ನೋಡ್ಕೊಂಡು ಬರ್ಬೋದು. ಸಕಲೇಶ್ಪುರದಿಂದ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ನಾವು ಕೋಟೆ ನೋಡಿಕೊಂಡು ರಿಟರ್ನ್ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರು ಕಡೆಗೆ. ಹಾಗೆ ನಾವು ಊಟ ಮಾಡಿರಲಿಲ್ಲ, ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಸನ್ನಲ್ಲಿರೋ ಒಂದು ಹೋಟೆಲ್ಗೆ ಹೋದ್ವಿ. ವೈಭವ್ ಆಂಧ್ರ ರುಚುಲು ಅಂತ ಹೇಳಿಬಿಟ್ಟು. ಆಂಧ್ರ ರುಚುಲು ಅಂತ ನೇಮ್ ನೋಡಿಬಿಟ್ಟು ಹೋದ್ವಿ. ಆಂಧ್ರ ಮೀಲ್ಸ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ಲೇಟ್ ಆಗಿತ್ತಲ್ಲ ಟೈಮು, ಅದಕ್ಕೆ ಚಿಕನ್ ಲಾಲಿಪಾಪ್ ಮತ್ತು ಚಿಲ್ಲಿ ಚಿಕನ್ ಹಾಗೆ ಆಂಧ್ರ ಮೀಲ್ಸ್ನ ತೊಗೊಂಡಿದ್ವಿ. ಮೀಲ್ಸ್ ಟೇಸ್ಟ್ ಆಂಧ್ರ ಟೇಸ್ಟ್ ಟೈಪ್ ಇರಲಿಲ್ಲ.
ನೇಮ್ ನೋಡಿಬಿಟ್ಟು ಯಾರೂ ಹೋಗಬೇಡಿ. ಊಟ ಮಾಡಿಕೊಂಡು ಹಾಗೆ ಐಸ್ ಕ್ರೀಮ್ನ ತೊಗೊಂಡ್ವಿ. ಐಸ್ ಕ್ರೀಮ್ ತಿಂದ್ಬಿಟ್ಟು ಈಗ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡಬೇಕು. ಬ್ಯಾಂಗ್ಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ ಅಂದರೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಒಂದೊಳ್ಳೆ ಕಂಟೆಂಟಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.